ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನ ಎಷ್ಟು ದೂರ ಇದೆ? ಇದೇ ಮನೆ ಯಾವುದು? ಓ, ಅಲ್ಲೇ ಕಾಣ್ತಿದ್ಯಲ್ಲ. ನಮಸ್ತೆ ಅಜ್ಜಮ್ಮ ನಮಸ್ತೆ. ಯಾರೆಲ್ಲ ಇದ್ದೀರಾ ನೀವು? ನಾನು ನನ್ನ ಯಜಮಾನ್ರು, ಅವ್ರ ಮಗಳಿದ್ದಾಳೆ, ಸಣ್ಣ ಮಗಳು. ಹಾ, ಮಾಯಾ. ಇವ್ರು ಅವ್ರ ತಾಯಿ, ತಾಯಿಯಾ? ನಮ್ ತಾಯಿ ಇವ್ರು. ಓ, ಜೊತೆಲಿದ್ರೆ ಎರಡು ಫ್ಯಾಮಿಲಿ. ಸೂಪರ್. ಅಮ್ಮ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನಿಮ್ಮ ಹೆಸರು? ಲಕ್ಷ್ಮಿ. ತುಂಬಾ ಚೆನ್ನಾಗಿದ್ದೀರಾ ನೋಡಕ್, ನೀವು ತುಂಬಾ ಲಕ್ಷಣವಾಗಿದ್ದೀರಾ. ಹೀಗೆ ಮಾತಾಡ್ತಾ ಇರ್ತೀರಾ, ಕೆಲಸನೂ ಮಾಡ್ತೀರಾ? ಏನ್ ಕೆಲಸ ಇದೆ ಹೇಳಿ? ಬಟ್ಟೆ ಒಗೆಯೋದು. ಹೋಗಿಬೇಕು. ಅಜ್ಜಿ ಇದಾರೆ, ಅವ್ರಿಗೆ ಸ್ನಾನ ಮಾಡಿಸ್ಬೇಕು. ಓ, ಖಂಡಿತ. ಸೆಗಣಿ ತೆಗೆದುಂಟು, ಗೊಬ್ಬರ ಹೊರಬೇಕು, ಜಗ್ಗೆ ಹೊಡಿದುಂಟು ತೋಟದಲ್ಲಿ. ರಶ್ಮಿ ಇವ್ರು ಹೇಳಿದ್ ಒಂದು ಕೆಲ್ಸಾನು ನನ್ನ ಲೈಫಲ್ಲಿ ಮಾಡಿರೋಳಲ್ಲ, ಬರೀ ಬೇರೆಯವ್ರ ಕೈಲಿ ಮಾಡ್ಸಿದೀನಿ. ಇವಾಗ ನಾನೇ ಮಾಡ್ಬೇಕಂತ, ಅದ್ ಏನ್ ಮಾಡ್ತೀನೋ. ಹಾಗಲ್ಲ, ಈಗ ಗುಡ್ಸೋದು. ಈಗ ಅರವಿಂದ್, ಹೋಗುವ, ಒಂದು ಬಾಳೆಗೊನೆ ಕಟ್ಕೊಂಡ್ ಬರುವ. ಬಾಳೆಗೊನೆ ತರ್ತೀನಿ. ಬಾಳೆಹಣ್ಣು ಕಟ್ ಮಾಡ್ಬೋದಲ್ಲ? ಕಟ್ ಮಾಡ್ರಿ. ಜೈ ಬಜರಂಗಿ ಬಲಿ. ಇದೀಗ ಎಂತಕ್ಕೆ ಯೂಸ್ ಮಾಡ್ತೀರಾ? ಮಾರ್ಕೆಟ್ಗೆ? ಮಾರ್ಕೆಟ್ ಅಲ್ಲ, ಈ ಸಾರು ಚಿಪ್ಸ್ ಮನೆಗೆ. ಬೇರೆ ಏನೆಲ್ಲ ಬೆಳಿತೀರಣ್ಣ? ಬೇಳೆ ಅಂದ್ರೆ ಮತ್ತೆ ಅಡಿಕೆ, ಕಡೆಗೆ ಬಾಳೆ ಒಂದು ಐತ್, ಮತ್ತೆ ಯಾವುದಿಲ್ಲ. ಅಂಗಡಿಗೆ ಜಸ್ಟ್ ಆಗಿರ್ಬೇಕು, ಫ್ರೆಶ್. ನಂಗೆ ಕಷ್ಟ ಅಂತ ಅನಿಸ್ತಿತ್ತು, ಅಂದ್ರೆ ಕೆಲಸ ಮಾಡ್ಬೇಕಲ್ಲ ಅಂತ. ಇಂಥ ಒಂದು ಭಾಗ್ಯ ನೋಡುವ ಭಾಗ್ಯ ನಂಗೆ ಸಿಕ್ಕಿದೆ ಅಂತ ಗೊತ್ತಿರಲಿಲ್ಲ. ತೆಗಿ ಮೆತ್ತು ಬಿಡ್ತೀನಿ. ಓ ಅರವಿಂದ್, ಕಟ್ಟಿಗೆ ತಗೊಂಬರುವ ನಾಲ್ಕು. ಅಡಿಗೆಗೆಲ್ಲ ಕಟ್ಟಿಗೆ ಯೂಸ್ ಮಾಡೋದ ನೀವು? ಅಡಿಕೆ ಮಾಡ್ತೇವೆ. ಬನ್ನಿಣ್ಣ, ಬಿಸಿ ನೀರನ್ನು ಕಾಯಿಸಿ ಸ್ನಾನ ಮಾಡಿದ್ರಂಟಲ್ಲ, ಒಳ್ಳೆ ನಿದ್ರೆ ಬರಬೇಕು. ಇಲ್ಲಿಡುದು ಕಟ್ಟಿಗೆ ಸಾಕೀಗ. ಬೇಕು ಅಂದ್ರೆ ಇನ್ನು ತರ್ಲಿಕ್ಕೆ ಆಗುತ್ತೆ. ಸಂಜೆ ಆಯ್ತಲ್ಲ. ನೀರು ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.